ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರ್ಬೋದಂತ ಹೈಲೈಟ್ಸ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು. ಇದು ಮಂಗಳವಾರ ಮತ್ತು ಬುಧವಾರದ ವಿಡಿಯೋ ಆಗಿರುತ್ತೆ. ನಮ್ಮ ಬ್ಯುಸಿ ದಿನ ಹೇಗಿತ್ತು, ಎಲ್ಲೆಲ್ಲಿ ಹೋದ್ವಿ, ಏನೇನೆಲ್ಲ ಕೆಲಸ ಆಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಮಾಡಿ ಅಂತ ತುಂಬ ಜನ ತುಂಬಾ ಇಷ್ಟಪಟ್ಟು ಕೇಳ್ತೀರಾ, ಹಂಗಾಗಿ ಈ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ನನಗೂ ತುಂಬಾ ಖುಷಿ ಆಗ್ತಿದೆ ವಿಡಿಯೋ ಎಡಿಟ್ ಮಾಡುವಾಗ. ಬಟ್ ವಿಡಿಯೋ ಮಾಡಬೇಕಾದ್ರೆ ಅವತ್ತು ಫುಲ್ಲು ನಾನು ಟೆನ್ಷನಲ್ಲೇ ಇದ್ದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನಾದರೂ ಒಂದು ಕೆಲಸನ ಒಪ್ಕೊಂಡಿದ್ದೀವಿ ಅಂದಾಗ ಅದನ್ನು ಕರೆಕ್ಟಾಗಿ ಮಾಡಿ ಮುಗಿಸೋವರೆಗೂ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಫೈನಲಾಗಿ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ನನಗೆ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನೇ ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಟ್ಟಿರ್ತೀನಿ. ಬಟ್ ಫೈನಲಾಗಿ ಎಲ್ಲ ಕೆಲಸ ನಾನು ಅಂದ್ಕೊಂಡಿದ್ದ ಥರನೇ ಚೆನ್ನಾಗೇ ಆಗಿರುತ್ತೆ. ಬಟ್ ಮುಗಿಸೋವರೆಗೂ ಸ್ವಲ್ಪ ಟೆನ್ಷನ್ ಇದ್ದಿದ್ದೆ ಅಷ್ಟೇ. ಅದೇ ಥರ ಇವತ್ತಿನ ಕೂಡ ನನ್ನ ದಿನ ಸ್ಟಾರ್ಟ್ ಆಯಿತು. ಇವತ್ತು ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ಹೇಗಿರುತ್ತೆ ನಮ್ಮ ದಿನ ಅಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದಕ್ಕೂ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆನೇ ಬೇಗ ಎದ್ದು ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ. ಹಿಂದಿನ ದಿನ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಮನೆಗೆ ಬಂದಿದ್ದು ಕೂಡ ಲೇಟ್ ಆಗೋಯ್ತು ಅಂತ ಕಿಚನ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಹಾಗೆ ಮಲ್ಕೊಂಬಿಟ್ಟೆ. ಇವತ್ತು ಎದ್ದು ಮತ್ತೆ ಇವತ್ತು ಹಾಗೆ ಬಿಟ್ಟರೆ ಮತ್ತೆ ಕಿಚನ್ಗೆ ಬರೋಕ್ಕೆ ಮೂಡಿರಲ್ಲ. ಹಂಗಾಗಿ ಆದಷ್ಟು ಮನೇನ ಕ್ಲೀನ್ ಮಾಡಿ ಹೋದರೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ನೆಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡ್ಬೋದು. ನೋಡಿ, ಈ ಒಂದು ಟೆನ್ಷನಲ್ಲಿ ಕೆಲಸ ಮಾಡಬೇಕಾದ್ರೆ ಪಲ್ಯ ಮಾಡೋಣ ಅಂತ ಕುಕ್ಕರ್ ಇಟ್ಟು ಒಗ್ಗರಣೆ ಮಾಡ್ತಿದ್ದೆ. ಆ ಟೈಮಲ್ಲಿ ಅರಿಶಿನ ಡಬ್ಬ ಕೂಡ ಕೈ ಜಾರಿ ಬಿದ್ದೋಯ್ತು. ನನಗೆ 10 ಗಂಟೆ ಅಷ್ಟರಲ್ಲಿ ಕೆಲಸ ಮುಗಿಸೋ ಅಂಥದ್ದು ಡೈಲಿ ಒಂದು ಟಾಸ್ಕು. ಇವಾಗ ಸ್ಕೂಲ್ ಇಲ್ಲ ಮಕ್ಕಳಿಗೆ, ಆದರೆ ಕೆಲವರು ಅಮ್ಮಂದಿರು ಫ್ರೀ ಆಗಿದ್ದಾರೆ. ಬಟ್ ನಮಗೆ ನಮ್ಮ ಪ್ರೊಫೆಷನಲ್ಲಿ ನಾನು 10 ಗಂಟೆ ಅಷ್ಟರಲ್ಲಿ ಕೆಲಸನ ಮುಗಿಸಿ ಶಾಪ್ ಹತ್ರ ಹೋಗಲೇಬೇಕು. ಅಷ್ಟು ಬ್ಯುಸಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಥರ ಅವಾಂತರಗಳು ಕೂಡ ಆಗ್ತಾ ಇರುತ್ತೆ. ಒಂದೇ ಒಂದು ಸೆಕೆಂಡಲ್ಲಿ ಕೈ ಜಾರಿ ಈ ಒಂದು ಗ್ಲಾಸ್ ಡಬ್ಬ ಬಿದ್ದೋಯ್ತು. ಆವಾಗ ಅನ್ನಿಸ್ತು, ಬೇಕಾಗಿತ್ತಾ ಇದು, ಯಾವುದಾದ್ರೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿದ್ರೆ ಈ ಥರ ಆಗ್ತಿರ್ಲಿಲ್ವಲ್ಲ ಅಂತ ಅನ್ನಿಸ್ತು. ಬಟ್ ಅದೇನೋ ಒಂಥರ ಖುಷಿ. ಆ ಥರ ಕೆಲವೊಂದು ಐಟಮ್ಗಳು ಕಿಚನಲ್ಲಿ ಇದ್ದಾಗ ಏನೋ ಒಂಥರ ಖುಷಿ ಹೆಣ್ಮಕ್ಳಿಗಲ್ವಾ. ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ. ಬಟ್ ಈ ಥರ ಆಗೋಯ್ತು ಅಂತ ಅದಕ್ಕೆ ಬೇಜಾರು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಆಯಿತು, ಚಿಕ್ಕದಾಗಾಯಿತು ಅಷ್ಟೇ ಅಂತ ಅಂದ್ಕೋಬೇಕು. ಅದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಗಂಟೆ ಆಗೋಯಿತು, ಎಕ್ಸ್ಟ್ರಾ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟನ್ನ ಮತ್ತೆ ಅದನ್ನು ನಾನು ಪರ್ಕೆಯಲ್ಲಿ ಗುಡಿಸ್ಕೊಂಡು ಹೋಗಿದ್ರೆ ಮನೆ ತುಂಬ ಆಗೋಗ್ತಿತ್ತು. ಹಂಗಾಗಿ ಅಲ್ಲೇ ಕೂತ್ಕೊಂಡು ಕ್ಲೀನಾಗಿ ಎಲ್ಲ ಒಂದು ಮರ ತಂದು ಗ್ಲಾಸ್ ಪೀಸ್ ಎಲ್ಲ ಬಿದ್ದಿರುತ್ತಲ್ಲ, ಸುಮ್ಮನೆ ಮತ್ತೆ ಅದನ್ನೇನಾದರೂ ತುಳಿದು ಮತ್ತೆ ಆ ಕಾಲಲ್ಲಿ ರಕ್ತ ಬರ್ಸ್ಕೊಂಡು ಅದೆಲ್ಲ ಟೆನ್ಷನ್ಗಿಂತ ಕೂತ್ಕೊಂಡು ಒಂದು ಸ್ವಲ್ಪ ಪೇಷನ್ಸಾಗಿ ಕ್ಲೀನ್ ಮಾಡಿಬಿಟ್ರೆ ಒಳ್ಳೇದಲ್ವ ಅಂದ್ಬಿಟ್ಟು ಮಾಡಿಕೊಂಡೆ. ಹಾಗೆ ಟಿಫನ್ಗೆಲ್ಲ ರೆಡಿ ಮಾಡಿಟ್ಟೆ. ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ, ಪಲ್ಯನೂ ಕೂಡ ಮಾಡಿಕೊಂಡೆ. ಆಮೇಲೆ ಚಪಾತಿ ಬಿಸಿದು ತಿನ್ನಬೇಕಾದ್ರೆ ಹಾಕೊಳ್ಳೋಣ ಅಂದ್ಬಿಟ್ಟು ಈಗ ನಾನು ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಬಟ್ಟೆ ತಲೆನೋವಿತ್ತು. ಹಂಗಾಗಿ ಎದ್ದ ತಕ್ಷಣ ಇವತ್ತು ತಲೆಗೆ ಎಣ್ಣೆ ಬೇರೆ ಹಚ್ಕೊಂಬಿಟ್ಟೆ. ಹೋಗ್ಬೇಕಾದ್ರೆ ಒಂದೇ ಸಲ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಡೋಣ ಅಂತ. ಇದೇ ಥರ ಇರುತ್ತೆ ಪ್ರತಿದಿನ. ಒಂದೊಂದು ದಿನ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಇವಾಗ ಮಕ್ಕಳಿಗೆ ಸ್ಕೂಲ್ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಇನ್ನು ಮಾಮೂಲಿ ಕೆಲಸಗಳು ಮಾತ್ರ ಪ್ರತಿದಿನ ಹೇಗಿರುತ್ತೋ ಅದೇ ಥರ ನಡೀತಾನೇ ಇರುತ್ತೆ. ನಿಮಗೂ ಕೂಡ ಎಲ್ಲ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇದ್ದೀರಾ ಅವರ ಮಾರ್ನಿಂಗ್ ರೊಟೀನ್ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಮನೆಯಲ್ಲಿ ಈಗ ನಾನು ಮನೆಯವರಿಬ್ಬರೇ ಇರೋದ್ರಿಂದ ಅವರು ಕೆಲವೊಂದು ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾರೆ. ಬಟ್ ಅವರು ಕೂಡ ಇವತ್ತು ಬ್ಯುಸಿ ಇದ್ದರು, ವರ್ಕ್ ಇತ್ತು ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಹೋಗಿದ್ರು. ಯಾಕಂದರೆ ಇವತ್ತು ಅವರು ನನ್ನನ್ನು ವರ್ಕಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಹಂಗಾಗಿ ನಾನು ಹೋಗೋ ಟೈಮಿಗೆ ಅವರು ಕೂಡ ಫ್ರೀ ಮಾಡ್ಕೋಬೇಕು. ಹಾಗೆ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ಕೆಲಸಕ್ಕೆ ಹೋಗಿದ್ರು. ಹಂಗಾಗಿ ಇವತ್ತು ಎಷ್ಟೊಂದು ಕೆಲಸಗಳೆಲ್ಲ ನನಗೇನೆ ಬಿತ್ತು ಅಂತ ಹೇಳ್ಬೋದು. ಮತ್ತು ಕಿಚನ್ ಫುಲ್ ಕ್ಲೀನ್ ಮಾಡಿಕೊಂಡು ಈಗ ನಾನು ಹಾಲಲ್ಲಿ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಮನೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಪ್ರತಿದಿನ ಗುಡಿಸಿ ಒರೆಸೋದಂತೂ ತಪ್ಪಲ್ಲ. ಪೂಜೆನೂ ಅಷ್ಟೇ, ಎಷ್ಟೇ ಬ್ಯುಸಿ ಇದ್ದರೂ ಪೂಜೆ ಮಾಡೇ ಮಾಡ್ತೀವಿ. ಹಾಗೆ ಮಾಮೂಲಿ ಅಡುಗೆ ಊಟ ಮಾಡಲೇಬೇಕಲ್ವ. ಪ್ರತಿದಿನ ಹೊರಗಡೆ ಅಂತ ತಿನ್ನೋಕ್ಕಾಗಲ್ಲ. ಎಷ್ಟೇ ಬ್ಯುಸಿ ಇದ್ದೀವಿ ಅಂದರೂ ನಮಗೋಸ್ಕರ, ಆರೋಗ್ಯಕ್ಕೋಸ್ಕರ ಆದರೂ ಮನೆ ಊಟನೇ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳೆ ನಾಡಿದ್ದು 2 ದಿನ ಫಂಕ್ಷನ್ ಇರೋದ್ರಿಂದ ವರ್ಕು ಕೂಡ ಇದೆ, ಫಂಕ್ಷನ್ನು ಅಟೆಂಡ್ ಮಾಡಬೇಕು. ಹಂಗಾಗಿ ಅಲ್ಲಿ ಹೊರಗಡೆ ಊಟ ಮಾಡಲೇಬೇಕಾಗುತ್ತೆ. ಎಷ್ಟೇ ಅವಾಯ್ಡ್ ಮಾಡ್ತೀವಿ ಅಂದರೂ ಕೆಲವೊಂದು ಕಡೆ ಮಾಡೋಕ್ಕಾಗೋದೇ ಇಲ್ಲ. ಹಂಗಿದ್ದಾಗ
ಆದಷ್ಟು ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ನಾನು ಮನೆ ಊಟನೇ ಪ್ರಿಫರ್ ಮಾಡ್ತೀನಿ. ನಾನು ಅಷ್ಟೇ, ಮನೆಯವರು ಕೂಡ ಅಷ್ಟೇ. ಹೊರಗಡೆ ತಿನ್ನೋದು ಅಷ್ಟು ಇಷ್ಟಪಡಲ್ಲ. ಹಂಗಾಗಿ ಎಷ್ಟು ಈಸಿಯಾಗಿ ಆಗುತ್ತೋ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಚಪಾತಿ ಕೂಡ ಮಾಡಿಟ್ಬಿಟ್ಟೆ. ಅದಾದಮೇಲೆ ಈಗ ಸ್ನಾನ ಮಾಡಿಕೊಂಡು ಒಂದನೇ ಸಲ ಫ್ರೆಶ್ ಅಪ್ ಆಗಿ ದೀಪ ಹಚ್ತಾ ಇದ್ದೀನಿ. ಪ್ರತಿದಿನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಕೂಡ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನಮಗೂ ಕೂಡ ಇನ್ನೂ ಸ್ವಲ್ಪ ಎನರ್ಜಿ ಬರುತ್ತೆ. ಏನೋ ಒಂಥರ ಇವತ್ತಿನ ಕೆಲಸಗಳೆಲ್ಲ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಕೂಡ ಆಶೀರ್ವಾದ ತಗೊಂಡು ನಮ್ಮ ದಿನನ ಕಂಟಿನ್ಯೂ ಮಾಡೋಣ. ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮು 10:45 ಆಗೋಯ್ತು. ಈಗ ಟಿಫನ್ ಮಾಡಿಕೊಂಡು ಶಾಪ್ ಹತ್ರ ಹೋಗಬೇಕು. 11:30 ಅಷ್ಟರಲ್ಲೆಲ್ಲ ಸ್ಟೂಡೆಂಟ್ಸ್ ಬರ್ತಾರೆ. ಹಾಗೆ ಇವತ್ತು ಒಂದು 3 ಸ್ಯಾರಿ ಪ್ಲೀಟಿಂಗ್ ಮಾಡೋದಿದೆ. ಅದನ್ನು ಕೂಡ ಮುಗಿಸ್ಕೊಂಡು ಫೇಶಿಯಲ್ಗೆ ಒಬ್ಬರು ಬರೋರಿದ್ದಾರೆ, ಅದನ್ನು ಮುಗಿಸ್ಕೊಂಡು ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರದ್ದು ಫಂಕ್ಷನ್ ಇದೆ ಮನೆಯಲ್ಲಿ, ಬೀಗ್ರೂಟ ಬರಲೇಬೇಕಂತೆ ತುಂಬಾ ಹಿಂಸೆ ಮಾಡಿದ್ದಾರೆ. ಹೋಗಬೇಕು, ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾನು ತುಮಕೂರಿಗೆ ಹೋಗಬೇಕು. ಇವತ್ತಲ್ಲಿ ನನ್ನ ಫ್ರೆಂಡ್ ತಮ್ಮನ ಮದುವೆ ಇದೆ. ನನ್ನ ಫ್ರೆಂಡ್ಗೆ ಮತ್ತು ಅವ್ರ ಅಮ್ಮಂಗೆ ಇವತ್ತು ಮೇಕಪ್ ಇದೆ. ಹೋಗಬೇಕು. ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಎಷ್ಟು ಬಿಸಿಲು, ಎಷ್ಟು ಸೆಕೆ ಅಂದರೆ ನೋಡಿ, ಪೂಜೆ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಫುಲ್ಲು ಸೆಕೆ ಆಗೋಯ್ತು. ಕರೆಂಟ್ ಬೇರೆ ಇಲ್ಲ ನಮ್ಮ ಮನೇಲಿ, ಬೆಳಿಗ್ಗೆಯಿಂದನೇ ಕರೆಂಟ್ ಇಲ್ಲ. ಫುಲ್ ಸುಸ್ತಾಗೋಯ್ತು. ಈಗ ಈ ಸೆಕೆಯಲ್ಲಿ ಹೆಂಗಪ್ಪ ರೆಡಿ ಆಗೋದು ಅಂತ ಅನ್ನಿಸ್ತಾ ಇದೆ. ಈಗ ರೆಡಿಯಾಗಿ ಹೋಗಬೇಕು. ಮತ್ತು ನಾನು ಶಾಪ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಈಗ ಟಿಫನ್ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ ಈಗ 10:45 ಒಂದು 11 ಗಂಟೆ ಆಗುತ್ತೆ ನಾನು ಹೊರಡೋ ಅಷ್ಟರಲ್ಲಿ. ಇವತ್ತಿನ ದಿನ ಎಷ್ಟು ಬ್ಯುಸಿಯಾಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಈಗಲೇ ಸುಸ್ತಾಗ್ತಿದೆ ನನಗೆ. ಅಂದರೆ ಟಿಫನ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಮಾಡಿಕೊಂಡು ಮತ್ತೆ ನಾನು ಸಿಗ್ತೀನಿ. ಇವತ್ತು ಅಡುಗೆ ಮಾಡೋ ಯೋಚನೆ ಇಲ್ಲ, ನಾನು ಅಲ್ಲಿ ಊಟಕ್ಕೆ ಹೋಗ್ತೀನಿ. ಹಾಗೆ ಮನೆಯವರು ಕೂಡ ಇವತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ತೋಟದಲ್ಲಿ ಹಬ್ಬ ಮಾಡ್ತಿದ್ದಾರೆ, ತೋಟದ ದೇವರಿದೆ, ಅಲ್ಲಿಗೆ ಹೋಗ್ತಾರೆ ಮನೆಯವರು. ಇಬ್ಬರು ಒಂದೊಂದು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಎರಡೂ ಕಡೆಗೆ ಇಬ್ಬರು ಹೋಗಬೇಕಿತ್ತು, ಬಟ್ ಎರಡೂ ಕಡೆ ಹೋಗೋಕ್ಕಾಗಲ್ಲ ಅಂತ ಇಬ್ಬರು ಒಂದೊಂದು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಇವತ್ತಿನ ದಿನ ಫುಲ್ ಬ್ಯುಸಿನೇ ಇರುತ್ತೆ. ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಲೈಫ್ ಪ್ರತಿದಿನ ಇದೇ ಥರನೇ ಇರುತ್ತೆ. ಏನಾದರೂ ಒಂದು ಕೆಲಸಗಳು, ಏನಾದರೂ ಒಂದು ಹೊಸ್ದಾಗಿ ಇದ್ದೇ ಇರುತ್ತೆ ದಿನ. ನೋಡೋಣ ಬನ್ನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಮಗೂ ಗೊತ್ತಾಗಬೇಕು ಅಂದರೆ ಪ್ಲೀಸ್ ನೀವು ನೋಡ್ತಾ ಇರೋವಂಥ ವೀಡಿಯೋಗೆ ಒಂದು ಲೈಕ್ ಮಾಡಿ. ಒಂದು ಸೆಕೆಂಡಲ್ಲಿ ಆಗೋವಂಥ ಕೆಲಸ. ಲೈಕ್ ಮಾಡಿದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇಷ್ಟು ಜನಕ್ಕೆ ರೀಚ್ ಆಗ್ತಿದೆಯಲ್ಲ ನಮ್ಮ ವೀಡಿಯೋ ಅಂತ ನಿಜ ತುಂಬಾ ಖುಷಿ ಆಗುತ್ತೆ. ಈಗ ಇಷ್ಟು ಬ್ಯುಸಿಯಲ್ಲಿ ವೀಡಿಯೋ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅದನ್ನು ಮಾಡಿಕೊಂಡು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಕೂಡ ಬಿಡಬಾರ್ದು, ಚೆನ್ನಾಗಿ ಹೋಗ್ತಿದೆ ಇತ್ತೀಚೆಗೆ, ಬಿಡಬಾರ್ದು ಅಂತ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಫುಲ್ ಸೆಕೆ ಆಗ್ತಿದೆ ಇವತ್ತು. ನಮ್ಮ ಮನೇಲಿ ಬೇರೆ ಮೇಲ್ಗಡೆ ಮೋಲ್ಡ್ ಖಾಲಿ ಇರೋದ್ರಿಂದ ಹೆವಿ ಬಿಸಿಲು, ಹೆವಿ ಸೆಕೆ ಆಗುತ್ತೆ. ಬಟ್ಟೆ ಮಡ್ಚೋಣ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ನೋಡಿ ರಾಶಿ ಎಷ್ಟಿದೆ. ಇದು ಒಂದು 3-4 ಸಲ ಒಗ್ದಿರೋ ಬಟ್ಟೆ, ಮಡ್ಚೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ಅಂದ್ಕೊಂಡೆ ಇವತ್ತು ಕೂಡ ಟೈಮೇ ಆಗೋಯ್ತು. ಬಂದು ಸುಮ್ಮನೆ ನಾವು ವೆಯ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದ್ಬಿಟ್ಟು. ನೋಡೋಣ. ಇವತ್ತು ನಾಳೆ ಫುಲ್ಲು ಬ್ಯುಸಿ. ನಾಳೆ ಒಂದು ಬ್ರೈಡ್ ಇದೆ, ತುಮಕೂರಿಂದ ಮುಗಿಸ್ಕೊಂಡು ನಾಳೆ ನಮ್ಮ ಸ್ಟೂಡೆಂಟ್ ಕಾವ್ಯ ಅವ್ರ ಗೃಹ ಪ್ರವೇಶ ಇದೆ, ಅಲ್ಲಿಗೂ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಬಂದು ನಾಳೆ ಸಂಜೆ ಅಂಚೆಪಳ್ಳಿಯ ಚೌಟ್ರಿಯಲ್ಲಿ ಬ್ರೈಡ್ ಇದೆ. ನಾಳೆನೂ ಕೂಡ ಟೈಮ್ ಆಗಲ್ಲ ಮಾಡೋಕ್ಕೆ. ನೋಡೋಣ. ಮತ್ತು ಗುರುವಾರ ಶುಕ್ರವಾರ ಫ್ರೀ ಆಗ್ತೀನಿ, ನೋಡಬೇಕು, ಆವಾಗ ಮಾಡ್ಕೋಬೇಕು. ಪ್ರತಿದಿನ ಫುಲ್ ಬ್ಯುಸಿ ದಿನ ಅಂತಲೇ ಹೇಳ್ಬೋದು. ಆದರೆ ಅದನ್ನು ನಾವು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕಳಿಬೇಕು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ದೇವರು ನಮಗೆ ಅಂತ ಕೊಟ್ಟಿರೋವಂಥ ಲೈಫು. ನಾನು ಅಂದ್ಕೊಂಡಿದ್ದ ಥರನೇ ಫುಲ್ ಬ್ಯುಸಿಯಾಗಿದ್ದೀನಿ, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಬ್ಯುಸಿ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ನಮಗೇನು ಸೇರಬೇಕು ಅಂತ ಇರುತ್ತೆ, ನಮ್ಮ ಕೈಲಿ ಏನು ಕೆಲಸ ಮಾಡಿಸ್ಬೇಕು ಅಂತ ದೇವರು ಅಂದ್ಕೊಂಡಿರ್ತಾರೆ, ಅದನ್ನು ನಾವು ಮಾಡಲೇಬೇಕು. ಆ ಥರ ಅಂದ್ಕೊಂಡು ನನ್ನ ದಿನಗಳನ್ನ ನಾನು ಕಳೀತಾ ಇದ್ದೀನಿ. ಬನ್ನಿ, ಟೈಮ್ ಆಗುತ್ತೆ ಇವಾಗ. ನಾನು ರೆಡಿ ಆಗಿಬಿಟ್ಟು ಶಾಪ್ ಹತ್ರ ಹೋಗಿ ಮತ್ತೆ ಸಿಗ್ತೀನಿ. ಟೈಮ್ ಇಲ್ಲ, ನಾನು ರೆಡಿ ಆಗೋದು ಡೌಟ್. ಈಗ ಇಷ್ಟು ಸೆಕೆಯಲ್ಲಿ ಸುಮ್ಮನೆ ಒಂದು ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟು, ಈಗ ನೈಟಿಲಿದ್ದೀನಿ, ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟು ಸುಮ್ಮನೆ ಶಾಪಲ್ಲೇ ರೆಡಿ ಆಗಿಬಿಡೋಣ ಅಂತ ಅನ್ನಿಸ್ತಿದೆ. ಅಲ್ಲಾದರೆ ಫ್ಯಾನ್ ಇದೆ, ಹಂಗಾಗಿ ಅಲ್ಲೇ ಹೋಗ್ಬಿಟ್ಟು ರೆಡಿಯಾಗಿ ನಾನು ಮತ್ತೆ ಸಿಗ್ತೀನಿ. ಟಿಫನ್ ಮಾಡೋಣ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ಕಸ್ಟಮರ್ ಫೋನ್ ಬಂತು. ಒಬ್ಬರು ಫೇಶಿಯಲ್ಗೆ ಬಂದಿದ್ದೀವಿ ಅಂತ ಫೋನ್ ಮಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಬೇಗ ಮಾಡಿಕೊಂಡು ಹಾಗೆ ಪಟ್ ಅಂತ 2 ನಿಮಿಷದಲ್ಲಿ ರೆಡಿಯಾಗಿ ಬಂದೆ ಶಾಪ್ಗೆ. ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ ಕೂಡ ಬಂದರು. ವೀಡಿಯೋ ಅವರೇ ಮಾಡ್ತಿರೋದು. ಇವರು ನನ್ನ ಕಸ್ಟಮರು, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಕೂಡ ಅಂತ ಹೇಳಿದ್ರು. ಖುಷಿ ಆಯಿತು. ಆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು. ಇಲ್ಲೇ ನಮ್ಮ ಕುಣಿಗಲ್ ನಿಯರ್ ಇಂದ ಬಂದಿದ್ರು. ಪಾಪ ವೆಯ್ಟ್ ಮಾಡಿದ್ರು ಸ್ವಲ್ಪ ನಾನು ಬರೋವರೆಗೂ. ಅವ್ರಿಗೆ ವೆಯ್ಟ್ ಮಾಡಿಸಿದ್ದಕ್ಕೆ ನಾನು ಸಾರಿ ಕೇಳೋಕ್ಕೆ
ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಆದಷ್ಟು ಬೇಗನೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಅದು ಒಂದು 5-10 ನಿಮಿಷ ಲೇಟ್ ಆಗೇ ಆಗುತ್ತೆ. ಅವ್ರನ್ನ ಫೇಶಿಯಲ್ ಎಲ್ಲ ಮಾಡಿ ಕಳಿಸಿದ ಮೇಲೆ ಈಗ ನಮ್ಮ ಕ್ಲಾಸಲ್ಲಿ ಸ್ಯಾರಿದು ಪ್ರೀ ಪ್ಲೀಟಿಂಗ್ ನಡೀತಾ ಇತ್ತು. ಅದೇ ಟೈಮಲ್ಲಿ ಕಸ್ಟಮರ್ಸ್ದು ಕೂಡ ಇವತ್ತು ಪ್ರೀ ಪ್ಲೀಟಿಂಗಿಗೆ ಆರ್ಡರ್ ಇತ್ತು. 3 ಸ್ಯಾರಿನ ಕೊಟ್ಟಿದ್ರು, ಅದನ್ನು ಕೂಡ ಹಾಗೆ ಮಾಡ್ತಾಯಿದ್ದೀನಿ. ಕಸ್ಟಮರ್ ಸ್ಯಾರಿನ ನಾನೇ ಮಾಡ್ತಾಯಿದ್ದೀನಿ. ಹಾಗೆ ಅವರು ಹೇಳಿದರು ಸ್ಟೂಡೆಂಟ್ಸ್ಗಳು ಮಾಡಿಸ್ಬೇಡಿ ಅಂತ. ಬಟ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಭಯ ಇರುತ್ತೆ ಸೀರೆ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಅಂತ. ಬಟ್ ನಾನಿಲ್ಲಿ ಎಲ್ಪ್ ತೊಗೊಂಡೆ ಅಷ್ಟೇ. ಐರನಿಂಗ್ ಎಲ್ಲ ನಾನೇ ಮಾಡಿದೆ. ಇದು ಒಂದು ಬ್ರೈಡಲ್ ಸ್ಯಾರಿ ಅವ್ರ ಮದುವೆಯಲ್ಲಿ ಹಾಕಿದ್ದಕ್ಕೆ ಈಗ ಮತ್ತೆ ಸೆಕೆಂಡ್ ಟೈಮ್ ಉಡ್ತಾ ಇರೋದು. ತುಂಬಾ ಹೆವಿ ಇತ್ತು, ನನ್ನ ಕೈಯೇ ನೋವು ಬಂದ್ಬಿಡ್ತು ಅಂತ ಹೇಳ್ಬೋದು. ಅದು ನಾನು ಪ್ಲೀಟ್ಗಳನ್ನ ಮಾಡೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಇದು ಒಂದು ಸೀರೆ ಮಾಡೋ ಟೈಮಿಗೆ ನಾವು 2-3 ಸ್ಯಾರಿಗಳನ್ನ ನಾವು ಪ್ಲೀಟ್ ಮಾಡ್ಕೋಬೋದಿತ್ತು ಅಂತ ಅನ್ನಿಸ್ತು. ಬಟ್ ನಮ್ಮ ಕಸ್ಟಮರ್ಸು ಖುಷಿಯಾಗಿ ಹೋಗಬೇಕು ಅಷ್ಟೇ, ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಅದನ್ನೆಲ್ಲ ಪಿನ್ನಿಂಗ್ ಮಾಡಿಕೊಂಡೆ. ಮತ್ತೊಂದು ಮೈಸೂರು ಸಿಲ್ಕ್ ಸ್ಯಾರಿನ ಕೊಟ್ಟಿದ್ರು. ಇದನ್ನು ಐರನಿಂಗ್ ಮಾಡೋಂಗೇ ಇಲ್ಲ, ಜಸ್ಟ್ ಅದನ್ನು ಪಿನ್ನಿಂಗ್ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಹಾಗೆ ಮಾಡಿ ಅಂತ ಹೇಳಿದ್ರು. ಅದನ್ನು ಜಸ್ಟ್ ಈ ಥರ ಪಿನ್ನಿಂಗ್ ಮಾಡಿ ಐರನಿಂಗ್ ಎಲ್ಲ ಮಾಡೋದು ಬೇಡ ಅಂದ್ಬಿಟ್ಟು ಫೋಲ್ಡ್ ಮಾಡಿ ಕೊಟ್ಟೆ. ಬೆಂಗಳೂರಿಗೆ ತೊಗೊಂಡೋಗ್ಬೇಕು, ಕ್ಲೀನಾಗಿ ಫೋಲ್ಡ್ ಮಾಡಿಕೊಡಿ ಅಂತ ಹೇಳಿದರು. ಈ ಥರ ಸೀರೆಗಳನ್ನ ಇಷ್ಟೇ ಮಾಡೋಕ್ಕಾಗೋದು. ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಅವರು ನೋಡ್ಕೊಂಡಂಗೆ ಆಗುತ್ತೆ ಯಾವ್ಯಾವ ಥರ ಸ್ಯಾರಿಗಳನ್ನ ಹೇಗೆ ಮಾಡ್ಬೋದು ಅನ್ನೋದಂದ್ಬಿಟ್ಟು ಅದೇ ಥರ ಐರನ್ ಕೂಡ ಈಗ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಹೆವಿ ಇದೆ ಸೀರೆ ಅಂದರೆ, ಕಲರ್ ಸಕ್ಕದಾಗಿತ್ತು. ಬಟ್ ಸಿಕ್ಕಾಬಟ್ಟೆ ವೆಯ್ಟ್ ಕೂಡ ಇತ್ತು, ಹಾಗೆ ಸ್ವಲ್ಪ ರಫ್ಫು ಕೂಡ ಇತ್ತು. ಅವರ ಮದುವೆ ಸ್ಯಾರಿ ಅಂತೆ, ಇದು ಮುಸ್ಲಿಮ್ಸ್ದು ಸ್ಯಾರಿ. ಅವ್ರದ್ದು ಮದುವೆ ಟೈಮಲ್ಲಿ ಸ್ವಲ್ಪ ಈ ಥರ ಎಲ್ಲ ಗ್ರ್ಯಾಂಡಾಗಿರೋದನ್ನೇ ಅವ್ರು ಹಾಕೋದು. ಹಂಗಾಗಿ ಈಗೇನೋ ಕಸಿನ್ದು ಮದುವೆ ಇದೆ, ಮತ್ತೆ ಉಟ್ಕೋಬೇಕು ಅಂದ್ಬಿಟ್ಟು ಪಿನ್ನಿಂಗ್ ಮಾಡಿಸ್ಕೊಂಡ್ರು. ಫೈನಲಾಗಿ ಅವರು ನಾವು ಹೇಳಿದ ಟೈಮ್ಗೆ ಬಂದರು. ಬಂದ ತಕ್ಷಣ ಈಗ ಅವ್ರಿಗೆ ನಾವು ಸ್ಯಾರಿನ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ. ಆಗ ಅವರು ಸ್ವಲ್ಪ ಐಬ್ರೋ ಹೇರ್ ಕಟ್ ಎಲ್ಲ ಇದೆ ಅಂದರು. ಸರಿ ಆಯ್ತು ಅಂದ್ಬಿಟ್ಟು ಅದನ್ನು ಕೂಡ ಹಾಗೆ ಮಾಡಿಕೊಟ್ಟು 1 ಗಂಟೆ 1:30 ಅಷ್ಟರಲ್ಲಿ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವ್ರನ್ನ ಕಳಿಸೋ ಅಷ್ಟರಲ್ಲೇ 2 ಗಂಟೆ ಆಗೋಯ್ತು. ಅಮ್ಮ ಮಗಳು ಇಬ್ಬರೂ ಹೇರ್ ಕಟ್ ಐಬ್ರೋ ಎಲ್ಲ ಇದೆ ಅಂತಂದರು. ಈಗ ಕಸ್ಟಮರ್ ಬಂದಾಗ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಮಾಡಿಕೊಡ್ಬೇಕು, ಆಮೇಲೆ ನಮ್ಮ ಬೇರೆ ಕೆಲಸಗಳು ನಾವು ನೋಡಬೇಕು ಅಂತ ನಾನು ಅಂದ್ಕೊತೀನಿ. ಅವ್ರನ್ನ ಕಳಿಸ್ಕೊಟ್ಮೇಲೆ ಇನ್ನೂ ಒಂದು ಕಸ್ಟಮರ್ದು ಆ ಸ್ಯಾರಿ ಇತ್ತು, ಅದನ್ನು ಕೂಡ ಪ್ಲೀಟ್ ಮಾಡಿ ಅದನ್ನು ಅವರಿಗೆ ತಲುಪಿಸಿ ನಾವಿವಾಗ ಹೊರಟ್ವಿ. ಎಲ್ಲರೂ ಕೂಡ ಬರೋಕ್ಕಾಗಲಿಲ್ಲ, ಕೆಲವರೆಲ್ಲ ಬೇರೆ ಕೆಲಸ ಇದೆ ಅಂತ ಹೋದರು. ಹಂಗಾಗಿ ಇವತ್ತು ನಾವು 3 ಜನ ಹೋಗ್ತಾ ಇದ್ದೀವಿ. ಇದು ಇಲ್ಲಿ ನಮ್ಮ ಕುಣಿಗಲ್ಲಿಂದ ಸ್ವಲ್ಪ ನಿಯರ್ ಸಂತೆಮತ್ತೂರು ಹತ್ರ. ಇವರು ಕೂಡ ನಮ್ಮ ಸ್ಟೂಡೆಂಟು. ಇವರ ಮೈದನ ಮದುವೆ ಆಗಿತ್ತು ರೀಸೆಂಟಾಗಿ. ಆವಾಗ ಮದುವೆಯಲ್ಲೂ ಕೂಡ ನಮ್ಮ ಸ್ಟೂಡೆಂಟ್ ಕಾವ್ಯ ಅವ್ರು ಮೇಕಪ್ ಮಾಡಿದರು. ನಾನು ಬ್ಯುಸಿ ಇದ್ದೆ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟಿದ್ದೆ. ಮೇಕಪ್ನ ಮಾಡಿ ಬಂದಿದ್ದರು ಇದೇ ಮನೆಗೆ ಬಂದು. ಇವತ್ತು ಬೀಗ್ರೂಟ ನಡೀತಿತ್ತು. ನಾನು ಅವತ್ತು ಕೂಡ ಬರೋಕ್ಕಾಗಿರ್ಲಿಲ್ವಲ್ಲ, ಬೀಗ್ರೂಟಕ್ಕಾದ್ರು ಬರಲೇಬೇಕು ಅಂತ ನಮ್ಮ ಸ್ಟೂಡೆಂಟು ತುಂಬಾ ಹೇಳ್ತಾನೆ ಇದ್ರು. ಮದುವೆಯಿಂದನೂ ಹೇಳ್ತಿದ್ರು ಮದುವೆಗೂ ಬರಲಿಲ್ಲ, ಈಗಲೂ ಬರೋಕ್ಕಾಗಲ್ಲ ಅಂತ ಹೇಳ್ಬೇಡಿ ಅಂತ. ಹಂಗಾಗಿ ಇವತ್ತು ಬಂದಿದ್ದೀವಿ. ಖುಷಿ ಆಯಿತು ನಿಜವಾಗ್ಲೂ. ಅಷ್ಟು ಪ್ರೀತಿ ತೋರಿಸ್ತಾರಲ್ಲ, ನಾವು ಬರಲೇಬೇಕಂತ ಅಷ್ಟು ಚೆನ್ನಾಗಿ ಕರೆದಾಗ, ಆ ಥರ ನಮಗೆ ಪ್ರೀತಿ ಕೊಟ್ಟಾಗ ನಾವು ಅದನ್ನು ಅವ್ರಿಗೆ ರಿಟರ್ನ್ ಕೊಡೋದು ತುಂಬಾ ಇಷ್ಟ ಆಗುತ್ತೆ ನನಗೆ. ಊಟ ಕೂಡ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಸಿಕ್ಕಾಬಟ್ಟೆ ಬಿಸಿಲಿತ್ತು ಅಷ್ಟೇ, ಸ್ವಲ್ಪ ಲೇಟೇ ಆಗೋಯಿತು. ಜನ ಕೂಡ ಜಾಸ್ತಿ ಇದ್ದರು. ಅಲ್ಲಿಂದ ನಮ್ಮ ಮನೆಯವ್ರು ಬಂದು ನಮ್ಮನ್ನ ಕರ್ಕೊಂಡು ಬಂದರು. ನಮ್ಮ ಸ್ಟೂಡೆಂಟೇ ಆಟೋ ಕಳಿಸಿದ್ರು ಇಲ್ಲಿ ಕಡೆಯಿಂದ ಹೋಗ್ಬೇಕಾದ್ರೆ. ಬಟ್ ರಿಟರ್ನ್ ಬರಬೇಕಾದ್ರೆ ನಮ್ಮ ಮನೆಯವರೇ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಇವತ್ತು ತೋಟದ ಹಬ್ಬಕ್ಕೆ ಊಟಕ್ಕೆ ಹೋಗಿದ್ರು. ಅಲ್ಲಿಂದ ಬಂದರು. ಬಂದಮೇಲೆ ಈಗ ಮತ್ತೆ ನಾವು ಶಾಪ್ ಹತ್ರ ಬಂದು ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನನ್ನ ಜೊತೆ ನಮ್ಮ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟು ಭವ್ಯ ಇದ್ದಾರೆ. ಹಾಗೆ ಈಗ ಈ ಬ್ಯಾಚ್ನ ಸ್ಟೂಡೆಂಟ್ ಇವರು ಹರ್ಷಿತಾ ಅಂತ, ಅವರು ಕೂಡ ಇವತ್ತು ನನ್ನ ಜೊತೆ ಬರ್ತಿದ್ದಾರೆ. ಅಲ್ಲಿ 2 ಮೆಂಬರ್ಸ್ ಇರೋದು. ಹಂಗಾಗಿ ಬನ್ನಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಬರ್ಬೋದು ಅಂದೆ. ಸರಿ ಆಯ್ತು ನಾನು ಬರ್ತೀನಿ ಅಂದರು. ಆಯಿತು ಹೋಗೋಣ ಅಂತ ಅಂದ್ಕೊಂಡು ಈಗ ಶಾಪ್ನ ಕ್ಲೋಸ್ ಮಾಡಿಕೊಂಡು ಒಂದು 3:30 ಆಗಿತ್ತು ಅಂತ ಅಂದ್ಕೊತೀನಿ. 3:40 ಏನೋ ಆಗಿತ್ತು. ನಾವಿಲ್ಲಿಂದ ಹೊರಟಾಗ ಒಂದು 40 ಮಿನಿಟ್ಸ್ ಆಗುತ್ತೆ ತುಮಕೂರಿಗೆ ರೀಚ್ ಆಗೋ ಅಷ್ಟರಲ್ಲಿ. ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು. ಇನ್ನೇನು ಹೆಬ್ಬೂರು ಬಿಟ್ಟ ಮೇಲೆ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು. ಹೆಂಗಪ್ಪ ಮದುವೆ ಮಾಡ್ತಾರೆ ಈ ಥರ ಮಳೆ ಬಂದುಬಿಟ್ರೆ, ಜನಗಳಿಗೂ ಕೂಡ ಬರೋಕ್ಕೆಲ್ಲ ಕಷ್ಟ ಆಗುತ್ತೆ, ಏನು ರೆಡಿ ಆದರೂ ವೇಸ್ಟ್ ಅಂತ ಅನ್ನಿಸ್ತಿತ್ತು. ಬಟ್ ಮದುವೆ ನಡೆಯೋ ಟೈಮಿಗೆ ಮಳೆ ಬರಲಿಲ್ವಂತೆ. ಖುಷಿ ಆಯ್ತು ಅದಕ್ಕೆ ಹೇಳಿ. ಅಷ್ಟೊಂದೆಲ್ಲ ಖರ್ಚು ಮಾಡಿ ಎಲ್ಲ ಮಾಡಿರ್ತಾರೆ, ಈ ಥರ ಮಳೆ ಬಂದುಬಿಡ್ತು ಅಂದರೆ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ನಾವಿವಾಗ ಇಲ್ಲಿ ಕುಣಿಗಲ್ದು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಇರೋವಂಥದ್ದು RTP ಕನ್ವೆನ್ಷನ್ ಸೆಂಟರ್ ಅಂತ, ಇಲ್ಲಿ ಇವತ್ತು ಮದುವೆ ಇದ್ದಿದ್ದು.
ನಾವೇ ಕರೆಕ್ಟ್ ಟೈಮ್ಗೆ ಬಂದ್ವಿ. ಅವರು ಕೂಡ ಆಲ್ರೆಡಿ ಬಂದು ಚೌಟ್ರಿಯಲ್ಲಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಸ್ನ್ಯಾಕ್ಸಿಗೆ ಹೋಗಿದ್ರು. ಬನ್ನಿ ಅಂತ ಕರೆದ್ಲು ನನ್ನ ಫ್ರೆಂಡು. ಬೇಡ, ನಾವು ಇವಾಗಷ್ಟೇ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂದ್ಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಲೆಹಂಗಾ ಹಾಕ್ತಿರೋದ್ರಿಂದ ಸ್ವಲ್ಪ ಹೆವಿ ಇತ್ತು, ಡ್ರೆಸ್ನ ಲಾಸ್ಟಿಗೆ ಹಾಕೋಣ ಅಂದ್ಬಿಟ್ಟು ಫಸ್ಟು ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಸ್ಟೂಡೆಂಟು ಹೇರ್ ಸ್ಟೈಲ್ಗೆಲ್ಲ ಸ್ಟಾರ್ಟಿಂಗಲ್ಲಿ ಪ್ರಿಪ್ರೇಷನ್ನ ಮಾಡ್ಕೊತಾಯಿದ್ರು. ಹಾಗೆ ಇವರು ಅವ್ರ ಅಮ್ಮ, ಅವ್ರಿಗೂ ಕೂಡ ಇವತ್ತು ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಬುಕ್ ಮಾಡಿದರು. ಅಮ್ಮ ಮಗಳು ಇಬ್ರಿಗೂ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಇಬ್ಬರು ಟ್ವಿನ್ನಿಂಗ್ ಮಾಡ್ಕೊಂಡಿದ್ರು ಸೇಮ್ ಕಲರಲ್ಲಿ ಡ್ರೆಸ್ನ. ಹೇರ್ ಸ್ಟೈಲ್ ಈ ಥರ ಕೇಳಿದರು. ಆಲ್ಮೋಸ್ಟು ಇವರಿಗೆ ಒಂದು ಸಲ ಇದೇ ಥರ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದೆ. ನನ್ನ ಫ್ರೆಂಡ್ ಮಕ್ಕಳ ನಾಮಕರಣದಲ್ಲಿ 2 ಸಲ ಮೇಕಪ್ ಆಲ್ರೆಡಿ ಮಾಡಿದ್ದೆ. ಇವತ್ತು ಅವಳ ತಮ್ಮನ ಮದುವೆಗೆ ಮೇಕಪ್ನ ಮಾಡಿಕೊಡ್ತಾ ಇರೋದು. ಇವಳು ನನ್ನ BCom ಫ್ರೆಂಡು ದಿವ್ಯಾ ಅಂತ, ತುಮಕೂರವರೇನೆ. ಅವಾಗಲೇ ನಾಮಕರಣದಲ್ಲಿ ಮೇಕಪ್ ಮಾಡಿದಾಗಲೇ ಆವಾಗಲೇ ಹೇಳಿದ್ಲು, ನನ್ನ ತಮ್ಮನ ಮದುವೆಗೂ ಕೂಡ ನಮಗೆ ನೀನೇ ಮೇಕಪ್ ಮಾಡಿಕೊಡ್ಬೇಕು ಅಂತ. ಹಂಗಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಜನಗಳೆಲ್ಲ ಬರ್ತಾರಲ್ಲ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹೋದರು. ಅಲ್ಲಿಂದ ನಾವು ವರ್ಕ್ನ ಮುಗಿಸ್ಕೊಂಡು ಈಗ ಹೊರಗಡೆ ಬರ್ತಾಯಿದ್ದೀವಿ. ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿಸಿದ್ರು. ಹೋಗ್ಬೇಕಾದ್ರೆ ಸರಿಯಾಗಿ ನೋಡಿರಲಿಲ್ಲ. ಹೊರಗಡೆ ಬರೋ ಅಷ್ಟರಲ್ಲಿ ನೋಡಿ ಈ ಥರ ಗಣೇಶಂದೆಲ್ಲ ಚೆನ್ನಾಗಿತ್ತು, ನೋಡೋಕ್ಕೆ ಖುಷಿ ಆಯಿತು. ಅಲ್ಲಿ ಒಂದು 8:40 ಆಯಿತು. ನಾವು ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಊಟ ಮಾಡ್ಕೊಂಡೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು. ಬಟ್ ಮಧ್ಯಾಹ್ನ ಕೂಡ ಫಂಕ್ಷನಲ್ಲಿ ಊಟ ಮಾಡಿದ್ರಿಂದ ನನಗೆ ಮತ್ತೆ ಇಲ್ಲಿ ಊಟ ಮಾಡೋದು ಅಷ್ಟು ಯಾಕೋ ಬೇಡ ಅನ್ನಿಸ್ತು. ಹಂಗಾಗಿ ಮತ್ತೆ ಮನೆಗೆ ಬಂದುಬಿಟ್ವಿ. ಬೇಡ ಇವಾಗ ನಾಳೆ ಮಾಡ್ತೀವಿ ಅಂತ ಹೇಳಿ ಮನೆಗೆ ಬಂದು ರೈಸಿಗಿಟ್ಟೆ. ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬರೋ ಅಷ್ಟರಲ್ಲಿ ಫುಲ್ಲು ನಿದ್ದೆ ಬರೋ ಥರ ಆಗಿಬಿಟ್ಟಿತ್ತು. ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು. ಹಂಗಾಗಿ ಮನೆಯವರು ಹೋಟೆಲಲ್ಲಿ ಸಾಂಬಾರು ತಂದುಬಿಡ್ತೀನಿ, ರೈಸ್ ಮಾಡು ಸಾಕು ಅಂದರು. ಸರಿ ಆಯ್ತು ಅಂದ್ಬಿಟ್ಟು ಇನ್ನೇನು ಸಾಕು ಒನ್ ಟೈಮಿಗೆ, ಮತ್ತೆ ನೆಕ್ಸ್ಟ್ ಡೇ ಹೋಗೋದಿದೆಯಲ್ಲ ಅಂದ್ಬಿಟ್ಟು ಒನ್ ಟೈಮಿಗೆ ಸಾಕು ಅಂದ್ಬಿಟ್ಟು ರೈಸ್ನ ಇಟ್ಕೊಂಡು ಅದಕ್ಕೆ ನಮ್ಮ ಕುಣಿಗಲಲ್ಲಿ ಸಾಂಬಾರು ತುಂಬಾ ಚೆನ್ನಾಗಿ ಸಿಗುತ್ತೆ. ಪರಿಮಳ ಹೋಟೆಲಲ್ಲಿ ಸಖತ್ತಾಗಿರುತ್ತೆ, ಮನೇಲಿ ಮಾಡಿರೋ ಥರನೇ ಇರುತ್ತೆ. ಅಲ್ಲಿ ಸಾಂಬಾರನ್ನ ತೊಗೊಂಬಂದಿದ್ರು. ಹಾಗೆ ಜೊತೆಗೆ ಅಂದ್ಬಿಟ್ಟು ವಡೆ ತಂದಿದ್ರು. ಬರೀ ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ತಂದಿದ್ರು. ವಡೆ ಮಾಡಿರೋ ಕೈ ನೋಡಿಬಿಟ್ಟು ನನಗೆ ಒಂಥರ ಶಾಕ್ ಆಯಿತು. ಯಾವ ರೇಂಜಿಗೆ ವಡೆ ತಟ್ಟಿದ್ದಾರೆ ನೋಡಿ, ಇಷ್ಟಿಷ್ಟೇ ಇತ್ತು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಇದು ಎಲ್ಲೋ ಹೊರಗಡೆ ತಂದಿದ್ದು ಪರಿಮಳ ಹೋಟೆಲ್ದು ಸಾಂಬಾರು, ಮೊಸಪ್ಪು ಸಾಂಬಾರು ಸಖತ್ತಾಗಿತ್ತು. ಸೇಮ್ ನಮ್ಮಮ್ಮ ಯಾವ ರೀತಿ ಮಾಡ್ತಾರೋ ಟೇಸ್ಟ್ ಅದೇ ಥರನೇ ಇತ್ತು. ಇವತ್ತಿನ ಊಟ ನಮ್ಮದು ಇದಾಗಿತ್ತು. ಬಿಸಿ ಬಿಸಿ ರೈಸ್ ಜೊತೆಗೆ ಬಿಸಿ ಬಿಸಿ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ನನಗೆ ಕುಣಿಗಲಲ್ಲಿ ಒಂದು ಆರ್ಡರ್ ಇತ್ತು. ಇವ್ರದ್ದು ಮಗಂದು ಉಪನಯನ ಏನೋ ಮಾಡ್ತಾಯಿದ್ರು. ಅದಕ್ಕೆ ಹಿಂದಿನ ದಿನ ಒಂದು ಸ್ಯಾರಿ ಪ್ಲೀಟಿಂಗು ಮತ್ತು ಸಿಂಪಲ್ ಹೇರ್ ಸ್ಟೈಲ್ನ ಮಾಡಿಕೊಡಿ ಅಂತ ಹೇಳಿದರು. ಮಾಡಿಕೊಟ್ಟು ಬಂದಿದ್ದೆ. ಇವತ್ತು ಮತ್ತೆ ಮೇಕಪ್ಪು ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಕೇಳಿದರು, ಹೋಗಬೇಕು. ಹಾಗೆ ಇವತ್ತೊಬ್ಬರು ಜ್ಯುವೆಲ್ಸ್ ಕೂಡ ಬುಕ್ ಮಾಡಿದರು. ಬೇರೆ ಮೇಕಪ್ ಆರ್ಟಿಸ್ಟು ಇಲ್ಲೇ ನಿಯರ್ ಮದುವೆ ಇದೆ ಅಂದ್ಬಿಟ್ಟು ಅವ್ರಿಗೆ ಜ್ಯುವೆಲ್ಸ್ ಕೂಡ ಎಲ್ಲ ಮಧ್ಯಾಹ್ನ ಕೊಡಬೇಕಿತ್ತು. ನಾನು ತೆಗ್ದಿಟ್ಟು ಹೋಗ್ಬಿಟ್ರೆ ಮನೆಯವ್ರು ಇರ್ತಾರಲ್ಲ ಕೊಡ್ತಾರೆ ಅಂತ ಅಂದ್ಕೊಂಡೆ. ಅಕಸ್ಮಾತ್ ಮಧ್ಯಾಹ್ನ ಬರೋದು ಲೇಟ್ ಆದರೆ ಅಂದ್ಬಿಟ್ಟು ಎಲ್ಲ ಸಗ್ರಿಗೇಟ್ ಮಾಡಿ ನಾನು ವರ್ಕ್ಗೆ ಬಂದೆ. 5:30 ಅಷ್ಟರಲ್ಲಿ ನಾವು ಲೊಕೇಶನ್ಗೆ ಹೋಗಿ ಅವ್ರಿಗೆ ಈಗ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅವರು 6:30 ಅಷ್ಟರಲ್ಲಿ ರೆಡಿ ಇರಬೇಕಂತ ಹೇಳಿದರು. ಕರೆಕ್ಟಾಗಿ ಅವ್ರು ಹೇಳಿದ ಟೈಮ್ಗೆ ಅವ್ರನ್ನ ರೆಡಿ ಮಾಡಿ ಕೊಟ್ವಿ. ಅವ್ರು ತುಂಬಾ ಸಿಂಪಲ್ಲಾಗಿ ನ್ಯಾಚುರಲಾಗಿ ಮೇಕಪ್ ಬೇಕು. ನಮ್ಮ ಕಡೆ ಮೇಕಪ್ ಎಲ್ಲ ಇಷ್ಟಪಡಲ್ಲ, ಆದರೂ ಕೂಡ ನನಗಿಷ್ಟ ಅಂತ ಮಾಡಿಸ್ಕೊತಾ ಇದ್ದೀನಿ. ಆದಷ್ಟು ಸಿಂಪಲ್ಲಾಗಿ ಮಾಡಿಕೊಡಿ ನನಗೆ ನ್ಯಾಚುರಲಾಗಿ ಅಂತ ಕೇಳಿದರು. ಸರಿ ಅಂದ್ಬಿಟ್ಟು ಅವ್ರು ಕೇಳಿದ ಥರನೇ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡಿ ಕೊಡ್ತಾಯಿದ್ದೀನಿ. ಆದಷ್ಟು ಸಿಂಪಲ್ಲಾಗಿ ನ್ಯಾಚುರಲಾಗಿ ಬಂದಿತ್ತು ಮೇಕಪ್ಪು. ಮೈಸೂರು ಸಿಲ್ಕ್ ಸ್ಯಾರಿನ ಹುಟ್ಟಿದ್ರು ಪೂಜೆಗೆ ಅಂದ್ಬಿಟ್ಟು. ಕಲರ್ ಕಾಂಬಿನೇಷನ್ ಸಖತ್ತಾಗಿತ್ತು. ಅದಕ್ಕೆ ಮ್ಯಾಚ್ ಮಾಡಿ ಫ್ಲವರ್ಸ್ ಎಲ್ಲ ಸೆಟ್ ಮಾಡಿ ಕೊಟ್ಟೆ. ಖುಷಿಯಾದರು, ತುಂಬಾ ಖುಷಿಯಾದರು. ನಾನು ಕೇಳಿದ ಥರನೇ ಮಾಡಿಕೊಟ್ಟಿದ್ದೀರಾ ಅಂತ. ಬಟ್ ಅಲ್ಲಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಈ ವರ್ತು ಮತ್ತು ನಾಳೆ ವರ್ಕ್ ಮಾಡಿರೋವಂಥ ಎಲ್ಲ ಕ್ಲೈಂಟ್ಸು ಖುಷಿಯಾದರು. ಅದೊಂದು ನನಗೆ ನಾನು ಹೇಳಿದ್ನಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲೇ, ಚೆನ್ನಾಗೇ ಆಗುತ್ತೆ ಎಲ್ಲದೂ ಕೂಡ. ಬಟ್ ನಾನೇ ಸ್ವಲ್ಪ ಟೆನ್ಷನ್ ಮಾಡ್ಕೊಂಬಿಡ್ತೀನಿ ಅಷ್ಟೇ ಅದು ಮುಗಿಯೋವರೆಗೂ. ಬಟ್ ಫೈನಲಾಗಿ ಎಲ್ಲರ ಕಡೆಯಿಂದ ಒಳ್ಳೆ ರಿವ್ಯೂ ಸಿಕ್ತು. ಕಾಲ್ ಮಾಡಿ ಹೇಳಿದ್ರು, ಕೆಲವರು ಮೆಸೇಜ್ ಮಾಡಿದ್ರು. ಬಟ್ ಡೈರೆಕ್ಟಾಗಿ ಅಲ್ಲಿ ಮಾತಾಡ್ಸೋಷ್ಟು ಟೈಮ್ ನನಗೆ ಸಿಕ್ಕಿರಲಿಲ್ಲ ಅಷ್ಟೇ. ನೋಡಿ ಫೈನಲಾಗಿ ಅವರ ಔಟ್ಲುಕ್ ಈ ಥರ ಬಂದಿತ್ತು. ಅವ್ರು ಕೇಳಿದ ಥರನೇ ನ್ಯಾಚುರಲಾಗಿ ಸಿಂಪಲ್ಲಾಗಿ ಮೇಕಪ್ ಇತ್ತು. ಅವರು ಅಷ್ಟೇ ಸಿಂಪಲ್ಲಾಗಿ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಈ ಥರ ರೆಡಿಯಾಗಿದ್ದರು. ಅಲ್ಲಿ ನಮ್ಮ ವರ್ಕ್ನ ಮುಗಿಸ್ಕೊಂಡು ನಾವಿವಾಗ ಮತ್ತೆ ತುಮಕೂರು ಕಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ 9 ಗಂಟೆ 9:30 ಅಷ್ಟರಲ್ಲಿ
ರೆಡಿ ಇರಬೇಕು ಅಮ್ಮ ಮಗಳು ಇಬ್ಬರು ಅಂತ ಹೇಳಿದರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಲೊಕೇಶನಿಗೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಒಂದು 7:30 ಆಗಿತ್ತು. ಈಗಲೂ ಕೂಡ ನಮ್ಮ ಸ್ಟೂಡೆಂಟು ಬರ್ತಿದ್ದಾರೆ ಒಬ್ಬರು, ಬಟ್ ಭವ್ಯ ಅವ್ರಿಗೆ ಶೃಂಗೇರಿಯಲ್ಲಿ ಒಂದು ನಾನ್ ಬ್ರೈಡಲ್ ಮೇಕಪ್ ಇತ್ತು, ಅವ್ರ ಫ್ಯಾಮಿಲಿ ಫಂಕ್ಷನ್ದು ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಹೋದರು. ಇಲ್ಲಿ ಮುಗಿಸ್ಕೊಂಡು ಇವಾಗ ನನ್ನ ಜೊತೆ ಬರ್ತಿರೋದು ನಮ್ಮ 3rd ಬ್ಯಾಚ್ನ ಸ್ಟೂಡೆಂಟ್ ದಿವ್ಯಾ ಮತ್ತು 5th ಬ್ಯಾಚ್ನ ಸ್ಟೂಡೆಂಟ್ ಹರ್ಷಿತಾ ಅಂತ. ಕಾವ್ಯ ಅವ್ರ ಮನೆ ಫಂಕ್ಷನ್ ಕೂಡ ಹಾಗೆ ಅಟೆಂಡ್ ಮಾಡೋದಿತ್ತಲ್ಲ ಅಂದ್ಬಿಟ್ಟು ದಿವ್ಯಾ ಇವತ್ತು ನನ್ನ ಜೊತೆ ಬಂದರು. ಹೇಗೂ ಬಂದಿದ್ದಾರಲ್ಲ ಅಂದ್ಬಿಟ್ಟು ಎಲ್ಲರೂ ಸೇರಿ ಇವಾಗ ಬೇಗ ರೆಡಿ ಮಾಡ್ತಾ ಇದ್ದೀವಿ. ಈಗಲೂ ಅಷ್ಟೇ ಅಮ್ಮ ಮಗಳು ಸೇಮ್ ಟ್ವಿನ್ನಿಂಗ್ ಮಾಡ್ಕೊಂಡಿದ್ರು, ಒಂದೇ ಥರ ಸ್ಯಾರಿ ತೊಗೊಂಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಸ್ಯಾರಿ ಇಬ್ರದ್ದು ಕಲರು ಹೊಸ ಒಂದು ಕಲರ್ನ ಚೂಸ್ ಮಾಡಿಕೊಂಡು ತಗೊಂಡಿದ್ರು ಸೇಮು. ಬಟ್ ಸ್ವಲ್ಪ ಬೆಳಿಗ್ಗೆ ಮುಹೂರ್ತಕ್ಕೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಗಡಿಬಿಡಿಯಲ್ಲಿದ್ರಲ್ಲ ಅಂದ್ಬಿಟ್ಟು ಫುಲ್ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಫೈನಲಾಗಿ ವರ್ಕೆಲ್ಲ ಮುಗಿದ್ಮೇಲೆ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಆಂಟಿನೂ ಫುಲ್ ಖುಷಿಯಾಗಿದ್ದರು. ನೈಟು ನಂಗೆ ಒಳ್ಳೆ ಕಾಂಪ್ಲಿಮೆಂಟ್ ಬಂತು. ನಮ್ಮ ಸೊಸೆನೇ ಹೇಳಿದ್ರು, ಚೆನ್ನಾಗಿ ಕಾಣ್ತಿದ್ದೀರಾ, ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂತ ಹೇಳಿದ್ರು. ಮಗನ ಮದುವೆಯಲ್ಲಿ ನಿಜ ಖುಷಿ ಆಯಿತು. ಬಂದವರು ಕೂಡ ಎಷ್ಟೊಂದು ಜನ ಹೇಳಿದ್ರು ಅಂತ ಹೇಳಿದ್ರು. ನನಗೂ ಕೂಡ ಖುಷಿ ಆಯಿತು. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಹಾಗೆ ನಮ್ಮ ಫ್ರೆಂಡ್ನು ಕೂಡ ಕಳಿಸ್ಕೊಟ್ಟೆ. ಪೆಟ್ಟಿಗೆ ಹಿಡಿಯೋದಿತ್ತು ಅಂದ್ಬಿಟ್ಟು ಸ್ಯಾರಿ ಐರನ್ ಮಾಡೋಕ್ಕಾಗಲಿಲ್ಲ. ಶಾಸ್ತ್ರ ಮುಗಿಸ್ಕೊಂಡು ಬಂದುಬಿಡ್ತೀನಿ, ಆಮೇಲೆ ಐರನ್ ಮಾಡಿಕೊಡಿ ಅಂತ ಓಡೋದ್ಲು. ಬಂದಮೇಲೆ ಈಗ ಮತ್ತೆ ನಾನೀಗ ಸ್ಯಾರಿ ಎಲ್ಲ ಐರನ್ ಮಾಡಿಕೊಟ್ಟು ಫೈನಲಾಗಿ ಇನ್ನೊಂದ್ಸಲ ಟಚಪ್ ಮಾಡಿ, ಯಾಕಂದರೆ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಎಂಥ ಮೇಕಪ್ಪೇ ಮಾಡಿದ್ರು ಸ್ವಲ್ಪ ಸ್ವೆಟ್ ಆಗೇ ಆಗ್ತಾರೆ, ಟೆನ್ಷನಲ್ಲಿ ಓಡಾಡ್ತಿರ್ತಾರಲ್ಲ. ಹಂಗಾಗಿ ಮತ್ತೊಂದು ಸಲ ಟಚಪ್ ಎಲ್ಲ ಮಾಡಿಕೊಟ್ಟು ನೋಡಿ. ಹೊರಗಡೆ ಒಂದು ಸಲ ಹೋಗಿ ಪೆಟ್ಟಿಗೆ ಹೊತ್ಕೊಂಡು ಬರೋ ಅಷ್ಟರಲ್ಲಿ ಹೇರ್ ಸ್ಟೈಲ್ ಕೂಡ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ತಲೆ ಮೇಲೆ ಎಲ್ಲ ವೆಯ್ಟ್ ಇರುತ್ತಲ್ಲ, ಹಂಗಾಗಿ ಹಾಗೆ ಮಗು ಕೂಡ ಇರೋದ್ರಿಂದ ಮತ್ತು ಪೆಟ್ಟಿಗೆ ಹೊತ್ತು ಸ್ವಲ್ಪ ಸೀರೆನೂ ಕೂಡ ಆಚೆ ಆಗಿತ್ತು. ಅದನ್ನೆಲ್ಲ ಸರಿ ಮಾಡಿ ಮತ್ತೆ ಅವ್ಳನ್ನ ಕಳಿಸ್ಕೊಟ್ವಿ. ಸ್ಟೇಜ್ ಮೇಲೆ ಸ್ಟೈಲ್ದು ಫೋಟೋ ತೆಗಿಯೋಕ್ಕಾಗಲಿಲ್ಲ. ಸ್ಟೇಜ್ ಮೇಲೆ ಇದ್ದಾಗ ಅಲ್ಲೇ ಹೋಗಿ ಮಾತಾಡಿಸ್ಕೊಂಡು ಫೋಟೋ ಕೂಡ ತಗೊಂಡು ಬಂದ್ವಿ. ಮತ್ತು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಕಾವ್ಯ ಇಲ್ಲಿಗೇ ಅವ್ರಿಗೆ ಗೊತ್ತಿರೋರೊಬ್ರದ್ದು ಆಟೋ ಇದೆ, ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಸರಿ ಆಯ್ತು ಅಂದ್ಬಿಟ್ಟು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಕೂತಿದ್ವಿ. ಆ ಟೈಮಲ್ಲಿ ಮದುವೆ ಕೂಡ ನಡೀತಾ ಇತ್ತು. ಹಾಗೆ ನನ್ನ ಫ್ರೆಂಡ್ ಹೇಗೆ ಕಾಣ್ತಿದ್ದಾಳೆ ಅಂದ್ಬಿಟ್ಟು ನಾನಿಲ್ಲಿ LED ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದ್ಲು. ಮಗಳಿಗೂ ಕೂಡ ಅವ್ರ ಮಗಳು ನಾಮಕರಣದಲ್ಲಿ ಕೂಡ ಮೇಕಪ್ ನಾನೇ ಮಾಡಿದ್ದು. ಈ ಸಲ ಮಗಳಿಗೆ ಸೇಮ್ ಅವ್ರ ಟ್ವಿನ್ನಿಂಗ್ನ ಮಾಡ್ಕೊಂಡಿದ್ರು. ಚೆನ್ನಾಗಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಬಟ್ ಫೋಟೋಶೂಟ್ ಎಲ್ಲ ಮಾಡ್ಸೋಕ್ಕೆ ಅವ್ರಿಗೂ ಕೂಡ ಟೈಮೇ ಸಿಗಲಿಲ್ಲ ಅಂತ ಹೇಳ್ತಿದ್ಲು. ಸ್ವಲ್ಪ ಈ ಥರ ಗಡಿಬಿಡಿ ಗಾಬರಿ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಮದುವೆಗಳಲ್ಲಿ, ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಖರ್ಚು ಮಾಡಿದ್ರು ಏನೇ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಟೆನ್ಷನ್ ಕೊಟ್ಬಿಡ್ತಾರೆ. ಅದಾದಮೇಲೆ ನೈಟ್ ಕೂಡ ಊಟ ಮಾಡಿರಲಿಲ್ವಲ್ಲ, ಮತ್ತೆ ಊಟ ಮಾಡ್ಕೊಂಡೋಗಿ ಅಂತ ತುಂಬಾ ಹಿಂಸೆ ಮಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಈಗ ಊಟಕ್ಕೆ ಬಂದ್ವಿ. ಡಿಫ್ರೆಂಟಾಗಿ ವಾಟರ್ ಬಾಟಲ್ ಮೇಲೆ ಈ ಥರ ಪ್ರಿಂಟ್ ಮಾಡಿಸಿದ್ರು. ಅದೊಂಥರ ಖುಷಿ ಆಯಿತು ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಹಾಲಲ್ಲಿ ಕೂತ್ಕೊಂಡ್ವಿ. ಪ್ರೀ ವೆಡ್ಡಿಂಗ್ದು ವೀಡಿಯೋ ಹಾಕಿದ್ರು, ನೋಡ್ತಾ ಇದ್ವಿ. ಏನು ಸಖತ್ತಾಗಿ ಮಾಡಿಸಿದ್ದಾರೆ ಪ್ರೀ ವೆಡ್ಡಿಂಗ್ ಅಂದರೆ. ಈ ಒಂದು ಪ್ರೀ ವೆಡ್ಡಿಂಗಿಗೆ ಮೇಕಪ್ಗೆ ನಾನು ಹೋಗಬೇಕಿತ್ತು, ಕೇಳಿದ್ರು ಬರ್ತೀರಾ ಅಂತ. ಬಟ್ ಅವತ್ತು ನನಗೆ ಬೇರೆ ಏನೋ ವರ್ಕ್ ಇದ್ದಿದ್ದರಿಂದ ನಂಗೆ ಹೋಗೋಕ್ಕಾಗಲಿಲ್ಲ. ಚಿಕ್ಕಮಂಗ್ಳೂರಲ್ಲಿ 2 ಡೇಸ್ ಪ್ರೀ ವೆಡ್ಡಿಂಗ್ ಮೇಕಪ್ ಇತ್ತು. ಕೇಳಿದರು, ಬಟ್ ಮಿಸ್ ಮಾಡ್ಕೊಂಡಲ್ಲ ಅಂತ ನನಗೆ ಫೀಲ್ ಆಗ್ತಿತ್ತು ವೀಡಿಯೋ ನೋಡಬೇಕಾದ್ರೆ. ಸಖತ್ತಾಗಿ ಬಂದಿದೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತಲೇ ಹೇಳ್ಬೋದು. ನಾನು ಎಷ್ಟೊಂದು ನೋಡಿದ್ದೀನಿ, ಬಟ್ ಯಾವುದೋ ಒಂದು ಹಾಡಿಗೆ ಸುಮ್ಮನೆ ಏನೋ ಓಡಾಡ್ಸೋದು, ಫೋಟೋ ವೀಡಿಯೋ ತೆಗೆಯೋದು ಮಾಡ್ತಾರೆ. ಬಟ್ ಇಲ್ಲಿ ಲಿಪ್ ಸಿಂಕ್ ಎಲ್ಲ ಮಾಡಿ ಆ್ಯಕ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಹಾಗೆ ಕಪಲ್ಸು ಕೂಡ ತುಂಬಾ ಆ್ಯಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ವೀಡಿಯೋಸಲ್ಲಿ ಎಲ್ಲ ನನಗೆ ಯಾವುದೋ ಫಿಲಮ್ದು ಸಾಂಗ್ ನೋಡ್ದಂಗೆ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಬಂದಿದೆ ಪ್ರೀ ವೆಡ್ಡಿಂಗ್ ಶೂಟು. ಮಾಡಿಸಿದ್ರೆ ನಿಜವಾಗ್ಲೂ ಈ ಥರ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಯಾರಿಗಾದರೂ ಮಾಡಿಸೋ ಪ್ಲ್ಯಾನ್ ಇದೆ ಅಂದರೆ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ಯಾಮಿನಿ ಅವಾರ್ಡಿಗೆ ಡ್ಯಾನ್ಸು ಹಾಡು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಪಲ್ಸ್ ಮಾಡಿಸಿದ್ದಾರೆ. ಖುಷಿ ಆಯಿತು ನಿಜವಾಗ್ಲೂ ನನಗಂತೂ ನೋಡಿ. ಇಷ್ಟೊತ್ತು ಇಲ್ಲಿ ಕೂತಿದ್ದಕ್ಕೂ ಕೂಡ ಲಾಸ್ಟಲ್ಲಿ ಈ ಒಂದು ಸಾಂಗ್ನ ನೋಡಿ ತುಂಬಾ ಇಷ್ಟ ಆಯಿತು ನನಗೂ ಕೂಡ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫೋಟೋಗ್ರಾಫರು ಕೂಡ ಅಷ್ಟೇ ಪೇಷನ್ಸಿಂದ ವರ್ಕ್ ಮಾಡಿದ್ದಾರೆ. ಹಾಗೆ ಕಪಲ್ಸು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಔಟ್ಪುಟ್ ಇಷ್ಟು ಚೆನ್ನಾಗಿ ಬಂದಿರ್ಬೋದು ಅಂತ ಅನಿಸ್ತು. ಚೆನ್ನಾಗಿತ್ತು. ಯಾರಾದರೂ ಮಾಡಿಸ್ತೀರಾ ಅಂದರೆ ಈ ಥರ ಮಾಡಿಸಿ. ಅದಾದಮೇಲೆ ಈ ಯಕ್ಷಗಾನದವ್ರನ್ನೂ ಕೂಡ ಕರೆಸಿದ್ರು ವೆಲ್ಕಮ್ ಮಾಡೋದಕ್ಕೆ ಬರೋವಂಥ ಗೆಸ್ಟ್ಗಳನ್ನ. ಮತ್ತು ಹಿಂದಿನ ದಿನ ಕೇರಳ ಸೈಡ್ ಬರುತ್ತಲ್ಲ, ಅದಕ್ಕೆ ಹೆಸ್ರು ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಅದನ್ನೆಲ್ಲ ಕರೆಸಿದ್ರು. ಚೆನ್ನಾಗಿತ್ತು ನೋಡೋದಕ್ಕೆ, ಒಂಥರ ಡಿಫ್ರೆಂಟಾಗಿತ್ತು. ನಾವು ಕೂಡ ಅಲ್ಲಿ
ಫೋಟೋಸ್ನ ತೆಗೆಸ್ಕೊಂಡ್ವಿ. ಒಂಥರ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ. ಅವ್ರನ್ನ ಮಾತಾಡ್ಸ್ಬೇಕಂತ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ನಾವು ಇನ್ನೊಂದು ಕಡೆ ಈಗ ಗೃಹ ಪ್ರವೇಶ ಫಂಕ್ಷನ್ಗೆ ಹೋಗಬೇಕಿತ್ತು. ಇದು ಕೂಡ ತುಮಕೂರಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ, ಹಾಗಾಗಿ ದೂರ ಆಗುತ್ತೆ. ಆದಷ್ಟು ಬೇಗ ಇಲ್ಲಿಗೂ ಹೋಗಿ ಅಲ್ಲಿ ಫಂಕ್ಷನ್ನ ಮುಗಿಸ್ಕೊಂಡು ನಾನಿವತ್ತು ಕುಣಿಗಲ್ಗೆ ಒಂದು 4 ಗಂಟೆ ಒಳಗಡೆ ನಾನು ಚೌಟ್ರಿ ಒಳಗಡೆ ರೀಚ್ ಆಗಬೇಕಿತ್ತು. ಹಂಗಾಗಿ ಆದಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡ್ಸೋಕೆ ಕೂಡ ನಂಗೆ ಟೈಮೇ ಸಿಕ್ಕಿರಲಿಲ್ಲ. ಇಲ್ಲೊಂದು ಫ್ಯಾನ್ಸಿ ಸ್ಟೋರ್ ಕಾಣಿಸ್ತು, ಅಲ್ಲಿ ಬಂದು ಗಿಫ್ಟ್ ಪ್ಯಾಕ್ ಮಾಡಿಕೊಡಿ ಅಂತ ಕೇಳಿದೆ. ಆಂಟಿ ಸಿಕ್ಕಾಪಟ್ಟೆ ನಿಧಾನವಾಗಿ ಮಾಡ್ತಿದ್ರು, ಅದನ್ನು ನೋಡೋಕ್ಕಾಗದೆ ನಾನೇ ಮಾಡ್ಕೊತೀನಿ ಬಿಡಿ ಅಂದ್ಬಿಟ್ಟು ಮಾಡಿಕೊಂಡು ಅವರಿಗೆ ಅಮೌಂಟ್ ಪೇ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ಆಟೋದಲ್ಲಿ ನಮ್ಮ ಮನೆಯವ್ರಿಗೆ ಕೆಲಸ ಇದೆ ಅಂದ್ಬಿಟ್ಟು ಅವರು ಬಿಟ್ಬಿಟ್ಟು ಹೋಗಿದ್ರು. ಮತ್ತು ಊರಿಗೆ ಹೋಗಲೇಬೇಕಿತ್ತು ಅವರು, ಹಂಗಾಗಿ ಇಷ್ಟು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಆಟೋದನ್ನ ಕಳಿಸ್ಕೊಟ್ಟಿದ್ರು ಕಾವ್ಯ. ಅಲ್ಲಿಗೆ ಆಟೋದಲ್ಲಿ ಹೋದ್ವಿ. ಹೋದ ತಕ್ಷಣ ಪೂಜೆ ಎಲ್ಲ ಬೆಳಿಗ್ಗೆನೇ ಆಗೋಗಿತ್ತು. ಇದು ಸಮೃದ್ಧಿ ಸಿಲ್ಕಲ್ಲಿ ತಂದಂಥ ಸ್ಯಾರಿ ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಪರ್ಪಲ್ ಕಲರು. ಕಾವ್ಯ ತುಂಬಾ ಚೆನ್ನಾಗೆಲ್ಲ ರೆಡಿ ಮಾಡಿದರು. ಹಾಗೆ ಮನೆ ಕೂಡ ಎಲ್ಲ ನೋಡಿದ್ವಿ. ಸಿಂಪಲ್ಲಾಗಿ ಚೆನ್ನಾಗಿ ಕಟ್ಟಿದ್ದಾರೆ. 2 ಡೇಸಿಂದ ಮನೆ ಕ್ಲೀನ್ ಮಾಡೋದು, ಪೂಜೆ ಅದು ಇದು ಅಂತ ಫುಲ್ ಬ್ಯುಸಿಯಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ನಿದ್ದೆ ಮಾಡಿಲ್ಲ ಹಿಂದಿನ ದಿನ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ದೇವ್ರ ಮನೇಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು, ಹಂಗಾಗಿ ಇಲ್ಲಿ ಒರಿಜಿನಲ್ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ಅಷ್ಟೇ. ಲೆಹಂಗಾ ಎಲ್ಲ ಪ್ಲ್ಯಾನ್ ಮಾಡಿ ಚೆನ್ನಾಗೆಲ್ಲ ಹೊಲ್ಸ್ಕೊಂಡು ರೆಡಿಯಾಗಿ ನಿದ್ದೆ ಮಾಡ್ತಿದ್ರು ನಾವು ಹೋದಾಗ. ಊಟ ಮಾಡಿ ಅಂತ ಬಲವಂತ ಮಾಡಿದ್ರು. ಇಲ್ಲೂ ಕೂಡ ಊಟ ಮಾಡೋಂಗಿರಲಿಲ್ಲ. ಮದುವೆ ಮನೇಲಿ ಊಟ ಮಾಡಿಬಿಟ್ಟಿದ್ವಿ ಬೆಳಿಗ್ಗೆ, ಬಟ್ ಇಲ್ಲಿ ಬೇಜಾರು ಮಾಡ್ಕೊತಾರೆ ಇನ್ನು ಬೇಡ ಅಂದರೆ ಅಂದ್ಬಿಟ್ಟು ಅವರು ಕೂಡ ಫ್ಯಾಮಿಲಿಯವರೆಲ್ಲ ಊಟಕ್ಕೆ ಕೂತಿದ್ರು ಲಾಸ್ಟಲ್ಲಿ. ನಾವು ಕೂಡ ಅವ್ರ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಸಿಂಪಲ್ಲಾಗಿ ಬೇಜಾರು ಆಗಬಾರ್ದು ಅವ್ರಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಊಟನ ಮಾಡಿಕೊಂಡು ಅಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಅಷ್ಟಂಗೆ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು. ಫ್ಯಾಮಿಲಿಯವರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅದೊಂದು ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅಷ್ಟು ದೂರದಿಂದ ಬಂದಿದ್ದಕ್ಕೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಲ್ಲಿಂದ ನಾನು ಮತ್ತೆ ಕುಣಿಗಲ್ಗೆ ಬಂದು ನಾವು ಬ್ರೈಡಲ್ ವರ್ಕಿಗೆ ಹೋದ್ವಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆಲ್ರೆಡಿ ವಿಡಿಯೋ ತುಂಬಾ ಲೆಂತಿ ಆಗಿದೆ, ಹಂಗಾಗಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು ಅವತ್ತು, ಹಂಗಾಗಿ ಏನೇ ಮೇಕಪ್ ಮಾಡಿಕೊಂಡು ನಾವೇನಾದರೂ ರೆಗ್ಯುಲರಾಗಿ ಎಲ್ಲರಿಗೂ ಮಾಡೋ ಥರ ಮೇಕಪ್ ಮಾಡ್ಕೊಳ್ಳಲ್ಲ. ಡೈಲಿ ಸಿಂಪಲಾಗಿ ಏನು ಯೂಸ್ ಮಾಡ್ತೀನೋ ಅಷ್ಟೇ ನಾನು ಎಲ್ಲೇ ಹೋದ್ರೂ. ಎಲ್ಲ ಕೂಡ ಹೊರಟೋಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಮತ್ತೆ ನಾವು ಅಲ್ಲಿಂದ ಬಸ್ ಹತ್ಕೊಂಡು ನಮ್ಮ ಕುಣಿಗಲ್ ಕಡೆ ಬಂದ್ವಿ. ವಿಡಿಯೋನ ಕೊನೆವರೆಗೂ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.